ಇದು ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಈ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರಲ್ಲ, ಅವ್ರನ್ನೇನು ಮಾಡಬೇಕಾಗಿತ್ತು? ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರೆಲ್ಲ ಕರೆದಿದ್ರೋ ಅವರುಗಳನ್ನು ಈ ದೇಶದಲ್ಲಿ ಈ ನೆಲದ ಕಾನೂನು ಪ್ರಕಾರ ಏನು ಮಾಡಬೇಕಾಗಿತ್ತು? ಅವರು ದೇಶದ್ರೋಹದ ಹೇಳಿಕೆಯನ್ನು ಕೊಟ್ಟಿದ್ದರು. ಅಂಥವರ ಗತಿ ಏನಾಯಿತು ಅಂತೇಳಿ ಸದನದಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ. ಎಷ್ಟು ಕೇಸ್ಗಳು ಅವ್ರ ಮೇಲೆ ಬಿದ್ದಿತ್ತು, ಅವರಿಗೆ ನೀವೇನೇನು ಶಿಕ್ಷೆ ಕೊಟ್ಟಿದ್ದೀರಾ ಇಲ್ಲಿವರೆಗೂ ಅಂಥೇಳಿ. ದೇಶ ವಿರೋಧಿ ಘೋಷಣೆಗೆ ಹೋಗಿದವರು ಈಗೆಲ್ಲಿದ್ದಾರೆ? ಅವ್ರಿಗೂ ನಮಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ಏನಾದರೂ ಕೂತಿದೆಯಾ? ಅವತ್ತು ಹೇಟ್ ಸ್ಪೀಚ್, ದ್ವೇಷ ಭಾಷಣ ಅಂತ ಅನೇಕ ಕಾಂಗ್ರೆಸ್ ನಾಯಕರುಗಳೆಲ್ಲ ಮಾತಾಡ್ತಾ ಅದ್ರ ಬಗ್ಗೆ ಒಂದು ಬಿಲ್ ಕೂಡ ತಂದಾಗ, ಇದೀಗ ರಾಜ್ಯಪಾಲರದನ್ನು ವಾಪಸ್ ಕೂಡ ಕಳಿಸಿರಬೇಕಾದ್ರೆ, ದೇಶ ವಿರೋಧಿ ಹೇಳಿಕೆಯನ್ನು ಕೊಡಬೇಕಾದ್ರೆ ಅದು ದೇಶದ ವಿರುದ್ಧದ ದ್ವೇಷ ಅಲ್ವಾ? ದೇಶದ ವಿರುದ್ಧದ ದ್ವೇಷ ಅಲ್ವಾ? ಈ ದ್ವೇಷಕ್ಕೆ ನೀವೇನು ಮಾಡಿದ್ದೀರಪ್ಪ? ಹೇಟ್ ಸ್ಪೀಚ್ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡ್ತಕ್ಕಂಥ ನೀವುಗಳು ಏನು ಮಾಡಿದ್ದೀರಾ ಅಂತೇಳಿ BJP ಒಂದು ಕ್ವಶನನ್ನು ರೈಸ್ ಮಾಡಿತ್ತು. ಇದರಲ್ಲಿ MLC ಅರುಣ್ ಅವರು ಇದ್ರ ಬಗ್ಗೆ ಕ್ವಶನ್ ಕೇಳ್ಕೊಂಡಿದ್ರು. ದೇಶ ವಿರೋಧಿ ಕೇಸ್ಗಳ ಕಥೆ ಅಂತ ನಾವು ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಇದ್ರ ಬಗ್ಗೆ ಪರಮೇಶ್ವರ್ ಅವರು ಮಾತಾಡಿದ್ರು. ಅಲ್ಲ ರೀ, ಈ ಥರದ್ದೊಂದು ವಿಚಾರ ಬಂದಾಗ ಕೇಸ್ ಹಾಕಿರ್ತೀವಿ ನಾವು. ಕೆಲವು ಕೇಸು ಚಾರ್ಜ್ ಶೀಟ್ ಆಗಿರ್ತವೆ, ಕೋರ್ಟಲ್ಲಿರ್ತವೆ. ಕೋರ್ಟ್ಗೆ ರಾಜ್ಯದ ಯಾರಾದರೂ ಗೃಹ ಮಂತ್ರಿನೋ ಮುಖ್ಯಮಂತ್ರಿನೋ DCM ನಿರ್ದೇಶನ ಕೊಡೋಕ್ಕಾಗತ್ತೇನ್ರಿ? ಈ ಥರ ಮಾಡಿ ಆ ಥರ ಮಾಡಿ ಬೇಗ ಶಿಕ್ಷೆ ಕೊಟ್ಬಿಡಿ ಅಂಥೇಳಿ. ಈ ದೇಶದಲ್ಲಿ IT ಕೇಸ್ಗಳು ಆಗಿದೆಯಪ್ಪ, ED ಕೇಸ್ಗಳು ಆಗಿದೆ. ಇದೇ ದೇಶದಲ್ಲಿ ಗೋಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೇಸ್ ಆಗಿದೆ. ಗೋವಿನ ಕಳ್ಳ ಸಾಗಣೆ ಮಾಡ್ತಾಯಿದ್ರು ಅಂತ ತಳಿಸ್ಬಿಟ್ರು ಅಂಥೇಳಿ ಅವ್ರ ಮೇಲೂ ಕೇಸ್ಗಳಾಗಿದೆ. ಈ ಕೇಸ್ಗಳಲ್ಲಿ ಯಾವೆಲ್ಲ ಕೇಸ್ಗಳಲ್ಲೂ ಕೂಡ ನೇಣು ಹಾಕಿಬಿಟ್ಟಿದ್ದಾರಾ? ಹ್ಯಾಂಗ್ ಮಾಡಿಬಿಟ್ಟಿದ್ದಾರಾ? ತೀರ್ಪುಗಳು ಬಂದುಬಿಟ್ಟಿದೆಯಾ? ED IT 93% ಕೇಸ್ಗಳು ಪ್ರತಿಪಕ್ಷದವ್ರ ಮೇಲೆ ಹಾಕಿದ್ರು ಅಂತ ಹೇಳಿದ್ರು. ಅದರಲ್ಲಿ ಬೆರಳೆಣಿಕೆಯಷ್ಟು ಕೇಸ್ಗಳಲ್ಲಿ ತೀರ್ಪುಗಳು ಬಂದಿದೆ. ಅನೇಕ ಕೇಸ್ಗಳಲ್ಲಿ ತೀರ್ಪು ಬಂದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಟ್ ಮಾಡೋಕ್ಕಾಗುತ್ತಾ ನ್ಯಾಯಾಲಯಗಳಿಗೆ, ನೀವು ಬೇಗ ಇದನ್ನು ತೀರ್ಮಾನ ಮಾಡಿಬಿಡಿ ಅಂಥೇಳಿ? ಇದ್ರ ಕತೆ ಏನಾಗುತ್ತೆ ಇದೀಗ? ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ದಿಲೀಪ್ ಹುಣಿಗಲಿದ್ದಾರೆ, BJP ವಕ್ತಾರರು. ಸ್ವಾಗತ ದಿಲೀಪ್ ಈ ಡಿಬೇಟ್ಗೆ. ಸತ್ಯವಾಣಿ ಅವರಿದ್ದರೆ ಆಮ್ ಆದ್ಮಿ ಪಕ್ಷದ ವಕ್ತಾರೆ. ಸ್ವಾಗತ ಸತ್ಯವಾಣಿ ಅವರು ನಿಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ CK ಮಹೇಂದ್ರ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ ಮಹೇಂದ್ರ ಅವರೇ ತಮಗೆ ಒಂದು ಡಿಬೇಟ್ಗೆ. ಫೈನ್, ಹಿರಿಯ ಪತ್ರಕರ್ತಿದ್ದಾರೆ ಅವರು. ನಾನೀಗ ದಿಲೀಪ್ ಕೇಳ್ಬಿಡ್ತೀನಿ. ದಿಲೀಪ್, ಈಗ ಈ ಥರದ ಕ್ವಶನ್ ನಾನು ಕಾಂಗ್ರೆಸ್ನವರು ಕರೆದಿದ್ದೆ ಈ ಡಿಬೇಟ್ಗೆ. ಕಾಂಗ್ರೆಸ್ನವರು ಕರೆದಿದ್ದೆ. ಕೆಲವೊಂದು ಸಬ್ಜೆಕ್ಟ್ಗಳಿಗೆ BJP ಅವರು ಬರಲ್ಲ, ಕಳಿಸಲ್ಲ ಸರ್, ಅದು ನಮಗೆ ಪಾರ್ಟಿ ಸ್ವಲ್ಪ ವಿರುದ್ಧ ಇದೆ ನೀವು ಮಾತಾಡ್ತೀರಿ. ಕೆಲವೊಂದು ಸಬ್ಜೆಕ್ಟ್ ನಾವು ಕಾಂಗ್ರೆಸ್ ಅವ್ರು ಕರೆದಾಗ ಇಲ್ಲ ಸರ್ ಪಾರ್ಟಿ ಸ್ಟ್ಯಾಂಡ್ ಇದು, ಯಾರನ್ನೂ ಕಳಿಸ್ಬೇಡಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ. ಇಬ್ಬರು ಯಾರೇನು ಕಡಿಮೆ ಇಲ್ಲ ರಾಷ್ಟ್ರೀಯ ಪಕ್ಷಗಳು, ಈ ಎರಡು ರಾಷ್ಟ್ರೀಯ ಪಕ್ಷಗಳ ಕಡೆಯಿಂದ. ಈ ಕೇಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿತ್ತು? ಪಾಕಿಸ್ತಾನ ಜಿಂದಾಬಾದ್ ಅಂದವ್ರಿಗೆ ಏನು ಮಾಡಬೇಕಾಗಿತ್ತು ಅಂತ ನಿರೀಕ್ಷೆ ಇದ್ದದ್ದು? ಸರ್, ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದವರು ಈ ದೇಶದ ಅನ್ನ ತಿಂದು ಇಲ್ಲಿ ಗಾಳಿ ಸೇವಿಸಿ ಇಲ್ಲಿ ವಾಸ ಮಾಡಿ ಬೇರೆ ದೇಶಕ್ಕೆ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತಂದ್ರೆ ಅವರಿಗೆ ಕಾನೂನಿನಲ್ಲಿ ಅತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕಾಗಿತ್ತು. ಕಾನೂನಲ್ಲಿ ಇರ್ತಕ್ಕಂಥ ಏನು ದೇಶ ವಿರೋಧಿ ಕಠಿಣ ಶಿಕ್ಷೆಗಳಿದಾವೋ ಅವನ್ನ ಕೊಡಬೇಕಾಗಿತ್ತು. ಅವ್ರನ್ನ ಗಡಿಪಾರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು ಈ ದೇಶದಿಂದ. ಯಾಕೆಂತಂದ್ರೆ ಈ ದೇಶದಲ್ಲಿ ಇದ್ಕೊಂಡು ಬೇರೆ ದೇಶಕ್ಕೆ ಅವರು ಜೈ ಅಂತಾರೆ ಅಂತಂದ್ರೆ ಅವ್ರನ್ನ ಈ ದೇಶದಲ್ಲಿ ಇರ್ಲಿಕ್ಕೆ ಅರ್ಹರಲ್ಲ. ಸರ್, ನಮಗೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ ಬೇಲಿನೇ ಎದ್ದು ಹೊಲ ಮೇಯದು ಅಂತ ಹೇಳ್ತಾರೆ ಸರ್. ಈಗ ನಾಸೀರ್ ಹುಸೇನ್ ಅವ್ರ ವಿಚಾರಕ್ಕೆ ಏನಾಯ್ತು ಅಂತ ನೀವೆಲ್ಲ ಗಮನಿಸಿದಿರಿ. ಮೀಡಿಯಾ ಮುಂದೆನೆ ಅವರ ಹಿಂಬಾಲಕರು ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅಂತಾರೆ. ಅವ್ರಿಗೆ ಖುಷಿ ಜಾಸ್ತಿ ಆಗುತ್ತೆ. ನಾಸೀರ್ ಹುಸೇನ್ ಗೆದ್ದುಬಿಟ್ಟಿದ್ದಾರೆ ಅಂತೇಳಿ ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ. ಮೀಡಿಯಾ ವಿರುದ್ಧವಾಗಿ ಎಗರಾಡ್ತಾರೆ ನಾಸೀರ್ ಹುಸೇನ್. ಅದಾದ್ಮೇಲೆ FSL ವರದಿ ಬರುತ್ತೆ ಸರ್. FSL ವರದಿ ಬಂದಾದ್ಮೇಲೆ ಇದೇ ಪ್ರಿಯಾಂಕ ಖರ್ಗೆ ಹೇಳ್ತಾರೆ, ಅದಕ್ಕಿಂತ ಮುಂಚೆ ನಾನು ಪ್ರೈವೇಟ್ ಅಲ್ಲಿ ಮಾಡಿಸ್ಬಿಟ್ಟಿದ್ದೀನಿ, ಅಲ್ಲಿ ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಬಂದಿರೋದು ಅಂತ ಹೇಳ್ತಾರೆ. ವ್ಯವಸ್ಥಿತವಾಗಿ ಸರ್ಕಾರದಿಂದ FSL ವರದಿ ಆದ್ಮೇಲೆ ಸ್ವತಃ ಗೃಹ ಸಚಿವರು ಬಂದು ಹೇಳ್ತಾರೆ ಸತ್ಯ ಇದು ಹೇಳಿರೋದು ಅಂತ ಹೇಳಿ. ಸರ್, ಒಂದು ರಿಪೋರ್ಟ್ ಹೇಳುತ್ತೆ ಸರ್ 99 ಬಾರಿ ಪೊಲೀಸ್ ನೋಟಿಸ್ ಕೊಟ್ಟಿದೆ ಸರ್ ನಾಸೀರ್ ಹುಸೇನ್ ಅವರಿಗೆ. ಇದುವರೆಗೂ ಸಹ ಪೊಲೀಸ್ ಒಂದು ವಿಚಾರಣೆಗೆ ಹಾಜರಾಗಿಲ್ಲ. ಅಂದ್ರೆ ಇವರು ಯಾರು ಸರ್, ನ್ಯೂಸ್ ಪೇಪರ್ ಅಲ್ಲಿ ತುಂಬಾ ಬಾರಿ ಬಂದಿದೆ ಸರ್. 99 ಬಾರಿ 99 ಬಾರಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಸರ್. ಅದ್ರ ಜೊತೆಗೆ ಇವರು ಯಾವಾಗ್ಲೂ ಸಹ ಪಾಕಿಸ್ತಾನದ ಪರವಾಗಿ ಮಾತನಾಡೋರ ಪರ ಯಾಕೆ ನಿಂತ್ಕೋತಾರೆ ಅಂತ ಸರ್ ನೀವು ನೋಡಿದಿರಿ, ತುಂಬಾ ಬಾರಿ ನೋಡಿದಿರಿ. ಈಗ ಪಹಲ್ಗಾಮ್ ಅಟ್ಯಾಕ್ ಆಗಿರ್ಬೋದು ಅಥವಾ ಕಾಶ್ಮೀರ ಈ ಆಪರೇಷನ್ ಸಿಂಧೂರ ವಿಚಾರದಲ್ಲಿ ಯಾವ ರೀತಿ ಕಾಶ್ಮೀರದ ಪರ ಮಾತನಾಡಿದ್ರು ಅಂತ ಹೇಳಿ ಇದೇ ಸಿದ್ದರಾಮಯ್ಯ ಅವರು ಹೇಳಿದ್ರು ಪಾಕಿಸ್ತಾನದ ಪರ ಯುದ್ಧ ಮಾಡಬಾರ್ದು, ಶಾಂತಿಯಿಂದ ಇರಬೇಕು ಅಂತ ಹೇಳಿದ್ರು. KPCC ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅವರ ಫೇಸ್ಬುಕ್ ಅಕೌಂಟ್ ಅಲ್ಲಿ ಹಾಕಿದ್ರು ಗಾಂಧಿಯ ಶಾಂತಿಯ ಮಂತ್ರವನ್ನ ನೀವು ಪಾಲಿಸಬೇಕು ಅಂತ ಹೇಳಿದ್ರು. ಇದೇ ರಾಬರ್ಟ್ ವಾದ್ರಾ ಹೇಳಿದ್ರು ಇಲ್ಲಿ
ಪೆಹಲ್ಗಾಮ್ ಅಟ್ಯಾಕ್ ಆಗಿರೋದು ಇಲ್ಲಿ ಮುಸಲ್ಮಾನರು ಸಮಸ್ಯೆಲಿದ್ದಾರೆ ಭಾರತದಲ್ಲಿ, ಆ ಕಾರಣಕ್ಕೋಸ್ಕರ ಇಲ್ಲಿ ಈ ಭಯೋತ್ಪಾದಕರು ಬಂದು ಭಾರತದ ಮೇಲೆ ಹಿಂದೂಗಳು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅರೆ ಇವ್ರು ಯಾಕೆ ಇಷ್ಟೊಂದು ತುಷ್ಟೀಕರಣ ಮಾಡ್ತಿದ್ದಾರೆ? ಅವ್ರು ಮಾತಾಡೋದಿರ್ಲಿ, ನೀವೇನ್ ಮಾಡ್ತಾ ಇದ್ದೀರಿ? ಸರ್, ನಿಮ್ಮ ಸರ್ಕಾರ ಅದನ್ನ ಹೇಳ್ರಿ ಫಸ್ಟ್. ಕೇಳಿಸ್ಕೊಳ್ರಿ ಇಲ್ಲಿ ಒಂದು ನಿಮಿಷ. ಅವರು ಪೆಹಲ್ಗಾಮ್ ಗಂದ್ಬಿಟ್ರು, ಅವರು ಇನ್ಯಾವುದೋ ಪುಲ್ವಾಮಾ ಗಂದ್ಬಿಟ್ರು, ಇವ್ರು ಈ ತರ ಆಪರೇಷನ್ ಸಿಂಧೂರ್ ಬಗ್ಗೆ ಈ ತರ ಮಾತಾಡ್ಬಿಟ್ಟು ನೀವೇನ್ 3 ವರ್ಷಕ್ಕೂ ದಾಳಿಗಳು ಮಾಡ್ಸ್ಕೊಂಡು ಕೂತಿದ್ದೀರಾ? ನೀವು ಹಂಗಾದ್ರೆ ನೋಡ್ಕೊಂಡು ಕೂತಿದ್ದೀರಾ? ನೀವು ಏನ್ ಪನಿಷ್ ಮಾಡ್ಬಿಟ್ರಿ? ನೀವು ನೀವೇನ್ ಪನಿಷ್ ಮಾಡ್ಬಿಟ್ರಿ ಅವ್ರಿಗೆ? ಇವ್ರು ಮಾತಾಡ್ತೀನಿ, ನಾನು ಮಾತಾಡ್ತೀನಿ, ಆಮೇಲೆ ಏನ್ ಮಾಡ್ಬಿಟ್ಟಿದ್ದೀರಿ ನೀವು? ಮಾಡ್ಬೋದಾಯ್ತು ಸರ್ ವಿರೋಧ. ಅಲ್ಲ ರೀ, ನಿಮ್ ಪಾರ್ಟಿ ಹೇಳ್ರಿ, ರೂಲಿಂಗ್ ಪಾರ್ಟಿ ಕಥೆ ಹೇಳಿ ಫಸ್ಟ್. ನೀವೇನ್ ಮಾಡ್ಬಿಟ್ರಿ? ಪಕ್ಷ ಆಗಿ 4 ವರ್ಷಕ್ಕೆ ಸಂತಾಪ ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಸರ್ ಯಾವುದೇ ಕಾರಣಕ್ಕೂ ಇಲ್ಲ ಸರ್. ನಾವು ಪಾಕಿಸ್ತಾನ ಬಿಡಲ್ಲ, ಡೈಲಾಗ್ ಹೊಡ್ಕೊಂಡು ಕಾಲ ಕಳೆಯೋದು ನೀವು. ಸರ್ ನನಗೆ ಅವಕಾಶ ಮಾಡಿಕೊಡ್ಬೇಕು. ನೋಡಿ, 3 ಬಾರಿ ನಮ್ಮ ಮೇಲೆ ಅಟ್ಯಾಕ್ ಆಗಿದೆ. ಒಂದು ಉರಿ ಸ್ಟ್ರೈಕ್, ಒಂದು ಪೆಹಲ್ಗಾಮು, ಇನ್ನೊಂದು ಪುಲ್ವಾಮಾ. 3ಕ್ಕೂ ಸಹ ರಿಟಾಲಿಯೇಷನ್ ಮಾಡಿದೀವಿ. ಒಂದು ಏರ್ ಸ್ಟ್ರೈಕ್ ಮಾಡಿದೀವಿ, ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ. ಸರ್ ಒಂದ್ ನಿಮಿಷ ಸರ್, ಇಂಡಿಯಾ ಯಾವ ಕಾಲ ರಿಟಾಲಿಯೇಷನ್ ಮಾಡಿದೆ? ಕಾರ್ಗಿಲ್ ರಿಟಾಲಿಯೇಷನ್ ಮಾಡಿಲ್ವೇನ್ರಿ? ಕಾರ್ಗಿಲ್ ರಿಟಾಲಿಯೇಷನ್ ಮಾಡಿಲ್ವಾ? ಎಲ್ಲ ಬಿಜೆಪಿ ಅವಧಿಯಲ್ಲಿ ಆಗಿರೋದು. ಚೈನಾ ರಿಟಾಲಿಯೇಷನ್ ಮಾಡಿಲ್ವಾ? ಪಾಕಿಸ್ತಾನ ರಿಟಾಲಿಯೇಷನ್ ಮಾಡಿಲ್ವಾ? ಬಾಂಗ್ಲಾ ಪೂರ್ವ ಪಾಕಿಸ್ತಾನ ರಿಟಾಲಿಯೇಷನ್ ಮಾಡಿಲ್ವಾ? ಒಂದ್ ನಿಮಿಷ ನನಗೆ ಅವಕಾಶ ಕೊಡಿ. 2014 ಆಗ್ತಾ ಇರ್ತದೆ ಕಥೆಗಳು. ಸರ್ 2014ರಿಂದ 24ವರೆಗೂ 3 ಅಟ್ಯಾಕ್ಗಳಿಗೂ ನಾವು ರಿಟಾಲಿಯೇಷನ್ ಮಾಡಿದೀವಿ. ಇವರು 2004 ಆಗ್ಬಿಟ್ರೆ ದೇಶದಲ್ಲಿ ದಾಳಿ ನಡೆಯಲ್ಲ ಅಂತ ಸುಳ್ಳು ಹೇಳಿದವ್ರು ನೀವು. ನೋಟ್ ಬ್ಯಾನ್ ಮಾಡ್ಬಿಟ್ರೆ ಉಗ್ರಗಾಮಿಗಳು ದಾಳಿನೇ ಆಗಲ್ಲ ಅಂತ ದೇಶಕ್ಕೆ ಪೂರ್ತಿ ಸುಳ್ಳು ಹೇಳಿದವ್ರು ನೀವು.